ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 22ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಸಿಹಿ ಹಣ್ಣು. ಅವನ ಹಣ್ಣು ನನ್ನ ರುಚಿಗೆ ಸಿಹಿಯಾಗಿತ್ತು. ಪರಮಗೀತ 2:3. ನಾವು ಕರ್ತನಿಗಾಗಿ ಫಲ ಕೊಡಲು ಕರೆಯಲ್ಪಟ್ಟಿದ್ದೇವೆ. ಇಂದು ನಾವು ಆತನಿಗೆ ಸಿಹಿಯಾದ ಹಣ್ಣುಗಳನ್ನು ಮತ್ತು ಹೇರಾಳವಾಗಿ ನೀಡಲು ಸಂಕಲ್ಪ ಮಾಡೋಣ. ನನ್ನ ಪ್ರಿಯನು ತನ್ನ ತೋಟಕ್ಕೆ ಬಂದು ಅದರ ಆಹ್ಲಾದಕರ ಹಣ್ಣುಗಳನ್ನು ತಿನ್ನಲಿ. ಪರಮಗೀತೆ 4:16. ನಾವು ಕರ್ತನಿಗೆ ಕೊಡಬೇಕಾದ ಹಣ್ಣುಗಳು ಯಾವುವು? ಅವುಗಳೆಂದರೆ: 1. ಪಶ್ಚಾತ್ತಾಪಕ್ಕೆ ಯೋಗ್ಯವಾದ ಹಣ್ಣುಗಳು. ಮತ್ತಾಯ 3:8. ಎರಡನೆಯದು ನೀತಿಯ ಹಣ್ಣುಗಳು. ಫಿಲಿಪ್ಪಿಯವರಿಗೆ 1:11. ಮೂರನೆಯದು ನಮ್ಮ ತುಟಿಗಳ ಫಲ, ದೇವರಿಗೆ ಸ್ತುತಿಯ ಯಜ್ಞ. ಇಬ್ರಿಯರಿಗೆ 13:15. ಮತ್ತು ನಾಲ್ಕನೆಯದು ಆತ್ಮದ ಫಲ, ಗಲಾತ್ಯದವರಿಗೆ 5:22-23. ಇಸ್ರೇಲ್ ಬಗ್ಗೆ ಕರ್ತನು ಪ್ರಲಾಪಿಸುತ್ತಾ, ಇಸ್ರೇಲ್ ತನ್ನ ದ್ರಾಕ್ಷಿಲತೆಯನ್ನು ಬರಿದು ಮಾಡುತ್ತದೆ, ಅವನು ತನಗಾಗಿ ಫಲವನ್ನು ಕೊಡುತ್ತಾನೆ. ಹೋಶೇಯ 10:1 ಎಂದು ಹೇಳಿದನು. ಕೆಲವು ವಿಶ್ವಾಸಿಗಳು ತಮ್ಮ ಆದಾಯವನ್ನು ಅವರು ಇಷ್ಟಪಟ್ಟಂತೆ ಖರ್ಚು ಮಾಡುತ್ತಾರೆ ಮತ್ತು ಇತರರ ಬಗ್ಗೆ ಯಾವುದೇ ಕಾಳಜಿಯನ್ನು ಹೊಂದಿರುವುದಿಲ್ಲ. ಅವರು ಸುವಾರ್ಥ ಸೇವೆಗೆ ಕೊಡುಗೆ ನೀಡುವುದಿಲ್ಲ. ಅವರು ಕರ್ತನಿಗೆ ತನ್ನ ಅರ್ಹತೆಯನ್ನು ನೀಡುವುದಿಲ್ಲ ಅಥವಾ ಆತನ ಹೆಸರನ್ನು ಮಹಿಮೆಪಡಿಸಲು ಪ್ರಯತ್ನಿಸುವುದಿಲ್ಲ. ಕರ್ತನು ನಿಮ್ಮ ಬಳಿಗೆ ಫಲಗಳನ್ನು ಹುಡುಕುತ್ತಾ ಬರುತ್ತಾನೆ. ನೀವು ಇತರರ ಕಡೆಗೆ ಕಹಿ, ಅಸೂಯೆ ಮತ್ತು ದ್ವೇಷವನ್ನು ಹೊಂದಿದ್ದರೆ ಕರ್ತನು ನಿಮ್ಮ ಬಗ್ಗೆ ನಿರಾಶೆಗೊಳ್ಳುತ್ತಾನೆ. ಆದರೆ ನೀವು ಒಳ್ಳೆಯ ಫಲವನ್ನು ನೀಡಲು ಪ್ರಾರಂಭಿಸಿದಾಗ ಕರ್ತನು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಉನ್ನತೀಕರಿಸುತ್ತಾನೆ, ನಿಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ನಿಮ್ಮನ್ನು ಸಮೃದ್ಧಗೊಳಿಸುತ್ತಾನೆ. ಒಬ್ಬ ಭಕ್ತನು ಒಂದು ದಿನ ಒಂದು ಹಣ್ಣಿನ ತೋಟದ ಮೂಲಕ ನಡೆಯುತ್ತಿದ್ದನು. ಅವನು ನಡೆಯುತ್ತಿದ್ದಾಗ ಅವನು, ದೇವರೇ, ನನ್ನ ಇಡೀ ಜೀವನ ಫಲ ಕೊಡಲಿಲ್ಲ. ಒಳ್ಳೆಯ ಫಲ ಕೊಡಲು ನೀನು ನನ್ನನ್ನು ಬಳಸುವುದಿಲ್ಲವೇ ಎಂದು ಪ್ರಾರ್ಥಿಸಿದನು. ಅವನು ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿದಾಗ ಅದರಲ್ಲಿ ಅನೇಕ ರುಚಿಕರವಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರವನ್ನು ನೋಡಿದನು ಮತ್ತು ಅವನು ಇನ್ನಷ್ಟು ದುಃಖಿತನಾದನು. ಅವನು ತನ್ನೊಳಗೆ ಯೋಚಿಸುತ್ತಾ, ಈ ಸಾಮಾನ್ಯ ಮರಗಳು ನಿನಗಾಗಿ ಇಷ್ಟೊಂದು ಫಲ ಕೊಡಬಹುದಾದರೂ ನಾನು ನಿನಗಾಗಿ ಏಕೆ ಫಲ ಕೊಡುತ್ತಿಲ್ಲ ಸ್ವಾಮಿ ಎಂದು ಕೇಳಿದನು. ಅವನು ಹೀಗೆ ಯೋಚಿಸುತ್ತಿದ್ದಂತೆ ಅವನ ಕಣ್ಣೀರು ಸುರಿಸಲಾರಂಭಿಸಿದನು. ಕರ್ತನು ಅವನನ್ನು ನೋಡಿ, ಮಗನೇ, ಈ ಮರಗಳು ಫಲ ಕೊಡಲು ಕಾರಣವೇನೆಂದು ನಿನಗೆ ತಿಳಿದಿದೆಯೇ? ಫಲ ಕೊಡುವ ಆರಂಭಿಕ ಹಂತದಲ್ಲಿಯೂ ಸಹ ಅವು ತಮ್ಮ ರಂಧ್ರಗಳನ್ನು ತೆರೆಯುವ ಮೂಲಕ ಮರದ ರಸವನ್ನು ಅವುಗಳೊಳಗೆ ಹರಿಯಲು ಬಿಡುತ್ತವೆ. ಮರದ ರಸದ ಮೂಲಕ ಮರದ ರುಚಿ ಮತ್ತು ಗುಣಲಕ್ಷಣಗಳನ್ನು ಆ ರಂಧ್ರಗಳ ಮೂಲಕ ಹಣ್ಣನ್ನು ಪ್ರವೇಶಿಸುತ್ತವೆ ಮತ್ತು ಹಣ್ಣು ಹಣ್ಣಾಗುತ್ತದೆ. ಹೀಗೆ ಹಣ್ಣು ಮರದ ಎಲ್ಲ ಪರಿಮಳ, ರುಚಿ ಮತ್ತು ಮಾಧುರ್ಯವನ್ನು ಪಡೆಯುತ್ತದೆ ಮತ್ತು ಅದು ಯಜಮಾನನಿಗೆ ಪ್ರಯೋಜನಕಾರಿಯಾಗಿದೆ. ಹಣ್ಣು ತನ್ನ ಸಾವಿರಾರು ರಂಧ್ರಗಳನ್ನು ಮರದ ಕಡೆಗೆ ತೆರೆಯುವಂತೆಯೇ ನೀವು ನಿಮ್ಮ ಹೃದಯದ ಕಿಟಕಿಗಳನ್ನು ಸ್ವರ್ಗದ ಕಡೆಗೆ ತೆರೆಯಬೇಕು ಮತ್ತು ಕರ್ತನು ನಿಮ್ಮನ್ನು ಸ್ವರ್ಗದ ಅತ್ಯುತ್ತಮ ಆಶೀರ್ವಾದಗಳಿಂದ ತುಂಬಿಸುವನು. ಆಗ ನೀವು ಫಲಪ್ರದ ಜೀವನವನ್ನು ನಡೆಸುವಿರಿ ಮತ್ತು ಕರ್ತನಿಗೂ ಮತ್ತು ಇತರರಿಗೂ ಉಪಯುಕ್ತರಾಗುತ್ತೀರಿ.
ಆ ದಿನದಿಂದ ಭಕ್ತನು ಕರ್ತನಿಗೆ ಮೆಚ್ಚುಗೆಯಾದ ಫಲವನ್ನು ಕೊಡುವ ರಹಸ್ಯವನ್ನು ಕಲಿತನು. ದೇವರ ಮಕ್ಕಳೇ, ನೀವು ಸಹ ಇದನ್ನು ಕಲಿತು ಕರ್ತನಿಗೆ ಮೆಚ್ಚುಗೆಯಾದ ಫಲವನ್ನು ಕೊಡುವಿರಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಯೋಸೇಫನು ಫಲಪ್ರದವಾದ ಕೊಂಬೆ, ಬಾವಿಯ ಬಳಿ ಫಲಪ್ರದವಾದ ಕೊಂಬೆ, ಅವನ ಕೊಂಬೆಗಳು ಗೋಡೆಯ ಮೇಲೆ ಹರಿಯುತ್ತವೆ. ಆದಿಕಾಂಡ 49:22. ಕರ್ತನು ಆಶೀರ್ವದಿಸಲಿ. ಆಮೇನ್.